ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡತ್ತೀನಿ. ಅದಕ್ಕೆ ನಾವು ಮೊದಲು ಏನು ಮಾಡಬೇಕಂದ್ರೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಅಂದರೆ ಚಿಕನ್ನ 90% ಬೇಯಿಸ್ಕೋಬೇಕು. ನಂತರ ಇದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಚಿಕನ್ನ ಹಿಂಗೆ ಬೇಯಿಸಲು ಇಟ್ಟು ಇದಕ್ಕೊಂದು ಮುಚ್ಚಳ ಮುಚ್ಕೊಂಡು ಒಂದು 15ರಿಂದ 20 ನಿಮಿಷ ಸಣ್ಣಗಿಟ್ಟು ಬೇಯಿಸ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ನಿಮ್ಗೆ ಬೇಕಾದ ರೀತಿಯೊಳಗೆ ನೀವು ಬೇಯಿಸ್ಕೋಬೋದು. ಇನ್ನು ಈ ಸೈಡಿಗೆ ಗ್ಯಾಸ್ ಒಳಗೆ ಇಟ್ಕೊಂಡು ಒಂದು ಪಾತ್ರೆಗೆ ಒಂದು ಕಡಾಯಿಗೆ ಈಗ ನಾವು ಒಂದು ಅರ್ಧ kg ಪೆಪ್ಪರ್ ಡ್ರೈನ ಮಾಡ್ತಿದ್ದೀವಿ. ಅದಕ್ಕೆ ನಾವೇನು ಮಾಡ್ಕೋಬೇಕಂತಂದ್ರೆ ಗ್ಯಾಸ್ನ ಚಾಲೂ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳು, ಒಂದೆರಡು ಚಕ್ಕೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಡೆ ಸೊಪ್ಪು ಅಥವಾ ಸೊಂಪು ಅಂತಿರಲ್ಲ ಅದನ್ನ ಹಾಕಬೇಕು. ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಇದಕ್ಕೆ ನಾವು ಏನು ಮಾಡಬೇಕು, 1-2 ಸ್ಪೂನಷ್ಟು ಪೆಪ್ಪರ್ನ ಹಾಕಬೇಕು. ಹಾಕಿ ಇದನ್ನ ಸರಿಯಾಗಿ ಬಿಸಿ ಮಾಡಬೇಕು. ಇದು ಪೆಪ್ಪರ್ ಡ್ರೈ ಮಸಾಲ ಆಗಿರೋದ್ರಿಂದ ಇದಕ್ಕೆ ಬೇರೆ ಮಸಾಲಾನ ಏನೂ ಹಾಕಬಾರ್ದು. ಇಷ್ಟೇ ಹಾಕಿ ಇದನ್ನ ಸರಿಯಾಗಿ ಹುರ್ಕೋಬೇಕು. ಈ ಮಸಾಲನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಣ್ಣಗೆ ಅಂದರೆ ಫೈನ್ ಆಗುವಂಗೆ ಪೌಡ್ರ್ ಮಾಡ್ಕೊಬೇಕು. ಇವಾಗ ಪೆಪ್ಪರ್ ಡ್ರೈ ಮಸಾಲ ರೆಡಿ. ಇನ್ನು ಪೆಪ್ಪರ್ ಡ್ರೈಗೆ ಚಿಕನ್ ಯಾವ ರೀತಿಯಾಗಿ ಅಂದರೆ ಪೆಪ್ಪರ್ ಡ್ರೈಗೆ ಯಾವ ರೀತಿ ಮಸಾಲ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ಚಿಕನ್ ಪೆಪ್ಪರ್ ಡ್ರೈ ಇದು ಈಸಿಯಾಗಿ ಮಾಡುವಂಥದ್ದು ಒಂದು ರೆಸಿಪಿ. ಇದಕ್ಕೇನು ಜಾಸ್ತಿ ಸಾಮಗ್ರಿಗಳೇನು ಬೇಕಾಗೋದಿಲ್ಲ. ಇದಕ್ಕೆ ಕರಿಬೇವು, ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಮೆಣಸಿನ್ಕಾಯಿ, ಕೊತ್ತಂಬರಿ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಇಲ್ಲಿ ನಾನು ಕಬ್ಬಿಣದ ಬಾಳಿಗೆ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ನೀವು ಬೇಕಾದಂಥ ಪಾತ್ರೆಗಳು ಮಾಡ್ಕೋಬೋದು. ಇದಕ್ಕೆ ನಾವು ಈಗ ಇದು ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. 1ರಿಂದ 1.5 ಸ್ಪೂನ್ ಹಾಕ್ಕೊಂಡು ಇದನ್ನ ಸರಿಯಾಗಿ ಕಲಿಸ್ಬೇಕು. ಹೀಗೆ ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಅಂದರೆ ಈರುಳ್ಳಿ ಎಲ್ಲ ಸರಿಯಾಗಿ ಬೇಯ್ಕೊಂತೈತಿ. ಇದಕ್ಕೆ ನಾವು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತಿದ್ದೀನಿ. ಇವಾಗ ಇದು ಸರಿಯಾಗಿ ಬೇಯ್ಕೊಂಡೈತಿ ನೋಡಿ. ಇದು ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ ಇದು ಸರಿಯಾಗಿ ಬೇಯ್ಕೊಂಡ್ಬಿಟ್ಟೈತಿ. ಈಗ ಸರಿಯಾಗಿದ್ದು ಎಣ್ಣೆನ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾವೇನು ಮಾಡ್ಕೋಬೇಕು, ಮಿಕ್ಸರೊಳಗೆ ಡ್ರೈ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಮಸಾಲಗಳದ್ದು, ಅದನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇರೆ ಯಾವ ಮಸಾಲನೂ ಬೇಡ. ನಾವು ಮಿಕ್ಸಿಗೆ ಹಾಕ್ಕೊಂಡಿರುವಂಥ ಎಲ್ಲ ಅದೇ ಪೌಡ್ರುಗಳನ್ನ ಹಾಕ್ಕೊಂಡ್ಬಿಟ್ರೆ ಸಾಕು. ಇದು ಮಸಾಲ ಈಗ ರೆಡಿ. ಇದು ಮಸಾಲ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವೇನು ಮಾಡ್ಕೋಬೇಕು, 1ರಿಂದ 1.5 ಸ್ಪೂನ್ ಆಗುವಷ್ಟು 1 ಸ್ಪೂನು, ಇನ್ನೊಂದು ಅರ್ಧ ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಸರಿಯಾಗಿ ಬಾಡಿಸ್ಕೋಬೇಕು. ಮೊದಲ ಹಾಕೋದ್ರಿಂದ ಏನಾಗ್ಬಿಡ್ತೈತಿ, ಎಲ್ಲ ಹೊತ್ತು ಬಿಡ್ತೈತಿ, ಇಲ್ಲ ತಳ ಹಿಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತಿ. ಈಗ ಹಾಕೋದ್ರಿಂದ ಸ್ವಲ್ಪ ಸರಿಯಾಗಿ ಬೇಯಿಸ್ಕೋಬೋದು. ಇದು ಸೈಡಲ್ಲಿ ಬೇಯ್ದಿರುವ ಚಿಕನನ್ನು ನಾವು ಇದಕ್ಕೆ ಹಾಕೊಂಡ್ಬಿಟ್ರೆ, ಈಗ ಈ ಕುದಿಯೋ ಚಿಕನ್ನ ಆಫ್ ಮಾಡಿಕೊಂಡು ಇದನ್ನ ಪೀಸ್ಗಳನ್ನೆಲ್ಲ ತಗೊಂಡು ನಾವು ಈ ಡ್ರೈಗೆ ಹಾಕ್ಕೊಬೇಕು. ಇವಾಗ ಚಿಕನ್ನ ಎಲ್ಲ ಹಾಕಿ ಸಣ್ಣಗೆ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಕಲಿಸ್ಕೊಬೇಕು ಫ್ರೈಯಾಗಿ. ಇವಾಗ ಚಿಕನ್ ಪೆಪ್ಪರ್ ಡ್ರೈ ರೆಡಿ. ಇದಕ್ಕೆ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಗ್ಯಾಸ್ನ ಸಣ್ಣಗೆ ಇಟ್ಕೊಂಡು ಇದನ್ನ ಬೇಯಿಸ್ಕೊಂಡ್ಬಿಡ್ಬೇಕು ಒಂದು 5 ನಿಮಿಷ. ಅಂದರೆ ಎಲ್ಲ ಮಸಾಲಾನ ಜಕ್ಕೊಂಡಿದ್ರೆ ಟೇಸ್ಟ್ ಇನ್ನೂ ಮಸ್ತಾಗಿ ಬರ್ತದೆ. ಈಗ ನಾವು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಇದನ್ನ ಬೇಯಿಸ್ಕೊಬೇಕು. ಇವಾಗ ಬಿಸಿ ಬಿಸಿ ಆಗಿರುವ ಚಿಕನ್ ಪೆಪ್ಪರ್ ಡ್ರೈ ತಿನ್ನಲು ರೆಡಿ.